ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತು ಫೋಟೋದಲ್ಲಿ ಕಾಣಿಸ್ತಿರೋ ಟ್ರೆಂಡಿ ಆಗಿರೋ ಬೇಬಿ ಕುಚ್ಚನ್ನ ಹಾಕೋದು ಹಿಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನೇನು ಬೇಕಪ್ಪ ಅಂದರೆ, ನಾನು ಫಸ್ಟು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಆಮೇಲೆ ನಾವು ನಾರ್ಮಲ್ ಕ್ಲಾತ್ ಯಾವ ಕಲರ್ ಇರುತ್ತೋ ಆ ಕಲರು ಥ್ರೆಡ್ಡು, ಆಮೇಲೆ ಜರಿ ಥ್ರೆಡ್ ಇರೋದು 2 ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಮೆಜರಿಂಗಿಗೆ ಟೇಪು, ಆಮೇಲಿಂದ ಬಿಗ್ ಐ ನೀಡಲ್ಲು, ಆಮೇಲೆ ಕಟ್ಟರ್ ಇದೆ. ಆಮೇಲೆ ಈಗ ಒಂದು ಕ್ವಾಲಿಟಿದು ನಾನು ಜರಿ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ಯಾರಿ ಕುಚ್ಚು ಕಟ್ಟೋಕ್ಕೆ. ಅದಾದಮೇಲಿಂದ ಸಿಲ್ಕ್ ಥ್ರೆಡ್ಡು, ನಮಗೆ ಯಾವ ಕಲರ್ ಬೇಕೋ ಆ ಕಲರು. ಸೊ ಇಷ್ಟು ಈ ಸ್ಯಾರಿ ಕುಚ್ಚನ್ನ, ಟ್ರೆಂಡಿಂಗಲ್ಲಿರೋ ಬೇಬಿ ಕುಚ್ಚನ್ನ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಡಿಸ್ಟೆನ್ಸ್ನ ಮಾರ್ಕ್ ಮಾಡಿಕೊಂಡು ಏನು ರಿಂಗ್ ಬೀಡನ್ನ ತೊಗೊಂಡಿದ್ದೀವಿ ಅದನ್ನು ಫಸ್ಟು ನಾರ್ಮಲ್ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ನೀವು ಎಷ್ಟಕ್ಕೆ ಮೆಷರ್ ಮಾಡ್ಕೊಂಡು ಬೇಕು ಅಷ್ಟು ಮೆಷರ್ಮೆಂಟ್ ತೊಗೊಂಡು, ನಾನಿಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ಈ ಥರ ರೌಂಡ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಫಸ್ಟು. ಸೊ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಕಾಟನ್ನು ನಂದು ವೈಟ್ ಕಲರ್ ಇರೋದ್ರಿಂದ ವೈಟ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ನೋಡಿಕೊಂಡು ತೊಗೊಂಡು, ಇವಾಗ ಅದಾಯಿತು. ಸೊ ಎಲ್ಲನೂ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 67 ದಾರನ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ಹೋಲ್ ಮಾಡ್ಕೊತಾ ಇದ್ದೀನಿ ನೀಟಾಗಿ, ಈಸಿಯಾಗಿ ಬರಲಿ ಅಂತ. ಸೊ ಎಲ್ಲದಕ್ಕೂ ಹೋಲ್ ಮಾಡಿಕೊಂಡು, ನಾನು 67 ದಾರ, ತುಂಬ ಜಾಸ್ತಿ ದಾರ ತೊಗೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಈ ಡಿಸೈನಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ, ಕಲ್ತ್ಕೊಂಡ್ರೆ ಬೇಗ ಬರುತ್ತೆ, ಕಲ್ತ್ಕೊಳ್ಳಿಲ್ಲ ಅಂದರೆ ಬೇಗ ಇದು ಮಾಡೋಕ್ಕಾಗಲ್ಲ. ನಾನು ಆ ರೌಂಡ್ ಬೀಡ್ ಏನಿದೆ ಅದರೊಳಗಡೆಯಿಂದ ಇನ್ಸರ್ಟ್ ಮಾಡಿ ಮೇಲ್ಗಡೆ ತೊಗೊಂಡು ಬರ್ತಾಯಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ಸೆಂಟರ್ ಪಾರ್ಟ್, ಅದೇನು ರೌಂಡ್ ಒಳಗಡೆ ಸೆಂಟರ್ ಪಾರ್ಟ್ ಒಳಗೆ ಇನ್ಸರ್ಟ್ ಮಾಡಿ ಅದನ್ನು ಟ್ವಿಸ್ಟ್ ಮಾಡಿ ಕೆಳಗಡೆ ಎಳ್ಕೊಳ್ಳಿ. ಆವಾಗ ಸುಕ್ಕಲಾಗಿ ಬರಲ್ಲ. ಒಂಚೂರು ಫ್ರೀ ಬಿಟ್ಕೊಂಡು ನೀಟಾಗಿ ಹಿಂಗೆ ಎಳ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಸೊ ನೀಟಾಗಿ ಹಂಗೆಲ್ಲ ಎಳ್ದಾದ್ಮೇಲೆ ಈ ರೀತಿ ಕಾಣುತ್ತೆ. ಇವಾಗ ನಾರ್ಮಲ್ ನಾವು ಏನು ಟೈ ಮಾಡ್ಕೋತೀವಿ ಆ ಥರ ಕಟ್ಕೊಂಡ್ರೆ ಅಷ್ಟೇ, ಮುಗೀತು. ಇನ್ನೊಂದು ಸಲ ತೋರಿಸ್ತೀನಿ, ಒಂದು ಸಲಿಗೆ ಇದು ಅರ್ಥ ಆಗೋಲ್ಲ. ಕಲ್ತ್ಕೊಂಡ್ರೆ ತುಂಬ ಸುಲಭವಾಗಿದೆ, ಬಟ್ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಇದು ಸ್ಯಾರಿ ಕುಚ್ಚು. ಇವಾಗ 3 ಸಲ ನಾಟ್ ಮಾಡಿಕೊಂಡು ಮತ್ತೆ ಮೇಲ್ಗಡೆಯಿಂದ ಕೆಳಗಡೆನ ಸೂಜಿ ತೊಗೊಂಡು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮೆಷರ್ ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಶಾರ್ಟ್ ಆದರೂ ಚೆನ್ನಾಗಿರಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಓಕೆ, ಬೆಟರ್ ಕಾಣುತ್ತೆ. ಇವಾಗ ಮತ್ತೆ ಆ ರೌಂಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಮೇಲ್ಗಡೆಯಿಂದ ತೊಗೊಂಡು ಬರಬೇಕು. ಇವಾಗ ನೋಡಿ, ರೌಂಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿದ್ದೀನಿ. ಆವಾಗ ಏನು ಕೆಳಗಡೆ ಪಾರ್ಟ್ ಇದೆ ಅದನ್ನು ಒಂಚೂರು ಫ್ರೀ ಬಿಟ್ಕೊಳ್ಳಿ. ಫ್ರೀ ಬಿಟ್ಕೊಂಡು ಅದರ ಸೆಂಟರ್ ಪಾರ್ಟಲ್ಲಿ ನೀವು ಕೆಳಗಡೆ ಟ್ವಿಸ್ಟ್ ಮಾಡಿ ಎಳೆದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಟ್ವಿಸ್ಟ್ ಮಾಡಿ ಎಳಿಬೇಕು. ಕೆಳಗಡೆ ಏನು ಇಟ್ಕೊಂಡಿರ್ತೀರ ಅದನ್ನು ಒಂಚೂರು ಫ್ರೀ ಬಿಡಿ. ಫ್ರೀ ಬಿಟ್ಟು ನೀವು ಕೆಳಗಡೆದು ಎಳೆದ್ರೆ ನೀಟಾಗಿ ಬರುತ್ತೆ. ಸೊ ನಿಮಗೆ ಒಂದು 2-3 ಹಾಕೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಬಟ್ ಥ್ರೆಡ್ನ ತುಂಬ ಲೆಂತಾಗಿ ತೊಗೊಳಕ್ಕೆ ಹೋಗಬೇಡಿ, ಕಷ್ಟ ಆಗುತ್ತೆ. ಸ್ವಲ್ಪ ಶಾರ್ಟ್ ಇದ್ದರೆ ಬೆಟರ್, ಆರಾಮಾಗಿ ನೀಟಾಗಿ ಬರುತ್ತೆ. ಮತ್ತು ದಪ್ಪನೂ ತೊಗೊಳಕ್ಕೆ ಹೋಗಬೇಡಿ ತುಂಬ, ಅದು ರಿಂಗ್ ಒಳಗೆ ಇನ್ಸಲ್ಟ್ ಆಗೋಲ್ಲ, ಅದೇ ಗಟ್ಟಿಯಾಗಿ ಕುತ್ಕೊಬಿಡುತ್ತೆ. ಆಮೇಲೆ ಲುಕ್ಕಾಗಿ ಬರುತ್ತೆ, ನೀಟಾಗಿ ಕಾಣಲ್ಲ. ಇದು ನೀವು ಜಾಸ್ತಿ ದಪ್ಪ ತೊಗೊಂಡ್ರೆ ಕುಚ್ಚು ಕಟ್ಟೋಕ್ಕೆ ಅಂತ ಚೆನ್ನಾಗಿ ಬರಲ್ಲ, ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಕಡಿಮೆನೇ ತೊಗೊಳ್ಳಿ. ನೀವು ಕಡಿಮೆ ಅಂದರೆ ತೀರಾ ಕಡಿಮೆ ತೊಗೊಳ್ಬೇಡಿ. ಒಂದು 67-70 ತೊಗೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ತೊಗೊಂಡ್ರೆ ಆಗೋಲ್ಲ. ನಾನಿಲ್ಲಿ 67 ತೊಗೊಂಡಿದ್ದೀನಿ. 67 ತೊಗೊಂಡು ನಾವು ಇನ್ನೂ ಬಿಗ್ ಐ ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡ್ರೆ ಅದು 120 ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 67 ಮಾತ್ರ ತೊಗೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಸೇಮ್ ಹಾಗೆ ಅವಾಗ ಹೆಂಗೆ ತೋರಿಸಿದ್ದೆ ಹಾಗೆ ಮಾಡಿ 3 ಸಲ ನಾಟ್ ಹಾಕೋತಾ ಇದ್ದೀನಿ. ಒಂದು 2-3 ಹಾಕೋವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಟ್ರಿಕ್ಕಿ ಅನಿಸುತ್ತೆ.
ಬಟ್ ಒಂದ್ಸಲಿ ನಿಮಗೆ ಬಂತು ಅಂದರೆ ನಿಮಗೆ ಗೊತ್ತಾಗ್ಬಿಡತ್ತೆ ಇದ್ರದ್ದು ಟ್ರಿಕ್ ಏನು ಅಂತ. ತುಂಬ ಸಿಂಪಲ್ಲಾಗಿ ಇವಾಗ ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಸೈನು. ಸೊ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.